ಈ ದಿನ ನಾನು ಒಂದು ಫೋಟೋವನ್ನು ಇಂಪ್ರೂವ್ ಮಾಡೋದು ಹೇಗೆ ಅಂದರೆ ಎಕ್ಸ್ಪೋಜರು ನಮಗೆ ಸಮಾಧಾನ ತರದೇ ಹೋದರೆ ಅದನ್ನು ಬೇರೆ ಸಾಫ್ಟ್ವೇರ್ ಬಳಸ್ಕೊಂಡು ಯಾವ ರೀತಿ ನಾವು ಎಕ್ಸ್ಪೋಜರ್ ಮಾಡ್ಬೋದು, ಅದನ್ನು ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನು ನಾನು ರಾ ಥೆರಪಿ ಅಂತಕ್ಕಂಥ ಒಂದು ಫ್ರೀ ಸಾಫ್ಟ್ವೇರನ್ನು ಬಳಸ್ಕೊಂಡು ನಿಮಗೆ ತೋರಿಸ್ಕೊಡ್ತೀನಿ. ರಾ ಥೆರಪಿ ಅನ್ನೋದು ರಾ ಪಿಕ್ಚರನ್ನು ಅಂದರೆ ರಾ ಫಾರ್ಮೇಟೆಲ್ಲ ನಾವು ಫೋಟೋ ಕ್ಯಾಪ್ಚರ್ ಮಾಡಿದರೆ ಅದನ್ನು ಪ್ರಾಸೆಸ್ ಮಾಡೋಕ್ಕಿರ್ತಕ್ಕಂಥ ಒಂದು ಸಾಫ್ಟ್ವೇರ್. ರಾ ಪಿಕ್ಚರು ಅಂತಂದರೆ, ರಾ ಫೋಟೋ ಅಂತಂದರೆ ಈಗ ಜೆಪೆಗ್ಗು, ಟಿಫು ಇದೆಲ್ಲ ಇದೆಯಲ್ಲ, ಆ ಥರ ಒಂದು ಫಾರ್ಮೇಟು. ಜೆಪೆಗ್ಗು, ಟಿಫು ಎಲ್ಲ ಏನಾಗುತ್ತೆ ಅಂತಂದರೆ ನಾವು ಎಡಿಟ್ ಮಾಡ್ತಾ ಹೋಗ್ತಿದ್ದಂಗೆಲ್ಲ ಅದರ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ರಾ ಫಾರ್ಮೇಟಲ್ಲಿ ನಾವು ಫೋಟೋ ತೆಗೆದಾಗ ಆ ಒಂದು ಫೋಟೋವನ್ನು ಎಷ್ಟು ಸಲ ನಾವು ಪ್ರಾಸೆಸ್ ಮಾಡಿದ್ರೂ ಕೂಡ, ಎಡಿಟ್ ಮಾಡಿದ್ರೂ ಕೂಡ ಅದರ ಕ್ವಾಲಿಟಿ ಡಿಕ್ರೀಸ್ ಆಗೋದಿಲ್ಲ. ಅದರ ಫಾರ್ಮೇಟನ್ನು ಹಾಗೆ ಉಳಿಸ್ಕೊಂಡಿರುತ್ತೆ. ಯಾಕೆ ಅಂತಂದರೆ ರಾ ಫಾರ್ಮೇಟಲ್ಲಿರ್ತಕ್ಕಂಥ ಫೋಟೋದಲ್ಲಿ ಆ ಫೋಟೋದ ಎಲ್ಲ ಡೀಟೇಲ್ಸು ಕ್ಯಾಪ್ಚರ್ ಆಗಿರುತ್ತೆ. ಈಗ ನಾವು ಈ ರಾ ಥೆರಪಿ ಅಂತಕ್ಕಂಥದ್ದನ್ನು ಬಳಸ್ಕೊಂಡು ಈ ಜೆಪೆಗ್ ಚಿತ್ರನೇ ಇದು. ಈ ಜೆಪೆಗ್ ಚಿತ್ರನ ಕೂಡ ನಾವು ರಾ ಥೆರಪಿನಲ್ಲಿ ಉಪಯೋಗಿಸ್ಕೊಂಡು ಅದನ್ನು ಪ್ರಾಸೆಸ್ ಮಾಡ್ಬೋದು. ವಿಶೇಷವಾಗಿ ರಾ ಥೆರಪಿ ಇರ್ತಕ್ಕಂಥದ್ದು ರಾ ಫಾರ್ಮೇಟಲ್ಲಿ ಕೂಡ ಮಾಡ್ಬೋದು. ಈಗ ರಾ ಥೆರಪಿನಲ್ಲಿ ಈ ಫೋಟೋ 96-78 ಜೆಪೆಗ್ಗಲ್ಲಿದೆ. ಇದನ್ನು ನಾನು ಪ್ರಾಸೆಸ್ ಮಾಡ್ತೀನಿ ನೋಡೋಣ ಏನಾಗುತ್ತೆ. ಪ್ರಾಸೆಸ್ ಮಾಡಬೇಕಾದ್ರೆ ಇಲ್ಲೆಲ್ಲ ಕೆಲವೆಲ್ಲ ಆಪ್ಷನ್ಸ್ ಇದೆ. ಆಟೋ ಲೆವೆಲ್ಸ್ ಕೊಡ್ಬೋದು. ಆಟೋ ಲೆವೆಲ್ಸ್ ಕೊಟ್ಟರೆ ಇದಕ್ಕೆ ಇಂಪ್ರೂವ್ ಆಗುತ್ತೆ, ಚಿತ್ರ ಇಂಪ್ರೂವ್ ಆಗುತ್ತೆ. ಅಂದರೆ ಇನ್ನೂ ಇದನ್ನು ಚೆನ್ನಾಗಿ ಇದು ಮಾಡಬೇಕು ಅಂತಂದರೆ ಇಲ್ಲೆಲ್ಲ ಸ್ಯಾಚುರೇಷನ್ನು ಇದೆ, ಕಾಂಟ್ರಾಸ್ಟ್ ಇದೆ, ಇದನ್ನು ಜಾಸ್ತಿ ಮಾಡ್ಬೋದು. ಹಾಗೆಯೇ ಲೈಟ್ನೆಸ್ಸನ್ನು ಜಾಸ್ತಿ ಮಾಡ್ಬೋದು. ಎಲ್ಲ ಮಾಡೋದ್ರ ಮೂಲಕ ಕೂಡ ನಾವೇನು ಮಾಡ್ಬೋದು ಅಂತಂದರೆ ಚಿತ್ರವನ್ನು ಇಂಪ್ರೂವ್ ಮಾಡೋಕ್ಕೆ ಅವಕಾಶ ಇದೆ. ಇದಲ್ಲದೇ ಇನ್ನೊಂದು ವಿಧಾನ ಇದೆ. ಏನು ಅಂತಂದರೆ ವೈಟ್ ಬ್ಯಾಲೆನ್ಸಿಗೆ ಬಂದ್ಬಿಟ್ಟು ಇಲ್ಲಿ ನಾವು ಕಲರ್ ಟೋನಿಂಗ್ ಅಂತಿದೆ. ಕಲರ್ ಟೋನಿಂಗ್ ಆನ್ ಮಾಡಿಕೊಂಡು ಈಗ ಇಲ್ಲೊಂದು ಲೇಯರ್ ಇದೆ, ಒಂದು ಮಾಸ್ಕ್ ಇದೆ. A = 0, B = 0, S = 0, S = 1, 0, 0, P1 ಅಂತ ಏನೇನೋ ಇದೆ. ಇಲ್ಲಿ ನಾವೇನು ಮಾಡೋಣ ಅಂತಂದರೆ ಇಲ್ಲೊಂದು ಗ್ರಾಫ್ ಇರುತ್ತೆ. ಈ ಫಿಗರ್ಗೆ ಸಂಬಂಧಪಟ್ಟ ಹಾಗೆ, ಇಮ್ಯುಮಿನೆಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಫ್ ಇರುತ್ತೆ. ಈ ಗ್ರಾಫ್ನಲ್ಲಿ ನೋಡಿ, ಗ್ರಾಫ್ ಇದು. ಇದನ್ನು ಕೆಳಗೆ ತಂದರೆ ಎಸ್ ಶೇಪ್ ಕರ್ವ್ ಬರುತ್ತೆ. ಎಸ್ ಶೇಪ್ ಇರೋ ಕರ್ವ್ ಇರೋಂಥ ಫೋಟೋ ಚೆನ್ನಾಗಿ ಬ್ಯಾಲೆನ್ಸ್ ಆಗಿರೋ ಫೋಟೋ ಅಂತ ಹೇಳ್ತಾರೆ. ಇದರಲ್ಲಿ ಈ ಸ್ಕೈ ತುಂಬ ಹೈಲೈಟ್ ಆಗಿದೆಯಲ್ಲ, ಎಕ್ಸ್ಪೋಜರ್ ಆಗಿದೆಯಲ್ಲ, ಅದನ್ನು ಇಲ್ಲಿ ತೋರಿಸ್ತಾ ಇದೆ. ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡೋಣ, ಎಕ್ಸ್ಪೋಜರನ್ನು ಕಡಿಮೆ ಮಾಡೋಣ. ಸ್ಲೋಪ್ ಅನ್ನೋದನ್ನು ಹಿಂದಕ್ಕೆ ತೊಗೊಂಡ್ಬಂದರೆ ಎಕ್ಸ್ಪೋಜರ್ ಕಡಿಮೆ ಆಗುತ್ತೆ, ಆ ಡೀಟೇಲ್ಸು ಹೆಚ್ಚುತ್ತೆ. ಯಾಕಂದರೆ ನಾವು ಸ್ಯಾಚುರೇಷನ್ ಜಾಸ್ತಿ ಮಾಡ್ಕೋಬೋದು. ಸ್ಯಾಚುರೇಷನ್ ಜಾಸ್ತಿ ಮಾಡಿಕೊಂಡ್ರೆ ಸ್ಕೈನ ಬ್ಲೂ ಕಲರು ಎಕ್ಸ್ಪೋಸ್ ಆಗುತ್ತೆ. ಇಲ್ಲಿ ನಾವು ಬೇಕಾದ್ರೆ ಕಲರ್ಸನ್ನು ವೇರಿಯೇಷನ್ ಮಾಡೋಕ್ಕೆ ಸಾಧ್ಯ ಇದೆ. ಇಲ್ಲಿರೋ ಕಲರ್ಸ್ನೆಲ್ಲ ತರೋಕ್ಕೆ ಸಾಧ್ಯ ಇದೆ. ನಾವೆಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ, ನಾವು ಸೆಲೆಕ್ಟ್ ಮಾಡಿರೋದು ಯಾವುದು ಎಕ್ಸ್ಪೋಜರ್ ಜಾಸ್ತಿ ಆಗಿದೆಯೋ, ಈ ಒಂದು ಗ್ರಾಫ್ ಕರ್ವ್ ಇದೆಯಲ್ಲ, ಈ ಕರ್ವ್ ಪಾರ್ಟ್ ಏನು ಮಾಡ್ತೀವಿ, ಈ ಎಕ್ಸ್ಪೋಜರ್ ಜಾಸ್ತಿ ಆಗಿರೋ ಇದು ಫೋಟೋನ ಭಾಗವನ್ನು ತೋರಿಸುತ್ತದು. ಅದನ್ನು ಉಪಯೋಗಿಸ್ಕೊಂಡು ನಾವು ಏನು ಮಾಡಿಫಿಕೇಷನ್ ಮಾಡ್ತೀವೋ ಆ ಭಾಗ ಮಾತ್ರ ಎಡಿಟ್ ಆಗುತ್ತೆ. ಇನ್ನು ನಾರ್ಮಲಾಗಿ ತೊಗೊಂಬರ್ತೀನಿ. ಸ್ಕೈ ನಾರ್ಮಲ್ ಆಗಿದೆ. ಸ್ವಲ್ಪ ಬ್ಲೂ ಸ್ಕೈ ಬೇಕಾ, ಇಲ್ಲ ನಾರ್ಮಲ್ ಸ್ಕೈ ಬೇಕಾ, ತುಂಬ ಬ್ಲೂ ಬೇಕಾ,
ಗ್ರೀನ್ ಬೇಕಾ, ಯಾವ ಕಲರ್ ಬೇಕಾದ್ರೂ ಮಾಡ್ಕೋಬೋದು. ನಾವು ನಾರ್ಮಲ್ ಕಲರ್ ತೊಗೊಂಬರೋಣ. ನಾರ್ಮಲ್ ಸ್ಕೈ ಸಾಕು ನಮಗೆ, ಹಾಗಾಗಿ ನಾರ್ಮಲ್ ಸ್ಕೈಯೇ ಇರಲಿ. ಈಗ ಇದು ನೀವು ಎಕ್ಸ್ಪೋಜರ್ ಕಡಿಮೆ ಮಾಡಿದ್ರಿಂದ ಅದರ ಡೀಟೇಲ್ ಜಾಸ್ತಿ ಎಕ್ಸ್ಪೋಸ್ ಆಗಿದೆ. ಇಲ್ಲಿ ಆಫ್ಸೆಟ್ಟನ್ನು ಜಾಸ್ತಿ ಮಾಡಿದ್ರೆ ಇದು ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ. ಇಲ್ಲಿ ಪವರನ್ನು ಜಾಸ್ತಿ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಬೇಕಾದಾಗ ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಪವರ್ ಜಾಸ್ತಿ ಮಾಡಿ, ಆಫ್ಸೆಟ್ಟು ಜಾಸ್ತಿ ಮಾಡಿ, ಎಕ್ಸ್ಪೋಜರು ಜಾಸ್ತಿ ಆಗುತ್ತೆ. ಈಗ ಇದು ಒಂದು ಮಾಸ್ಕ್, ಇದು ಇದಕ್ಕೆ ಒಂದು ಲೇಯರಿಗೆ ನಾವು ಮಾಸ್ಕ್ ಹಾಕಿದ್ದೀವಿ. ಬೇಕಾದ್ರೆ ನಾವು ಲೇಯರನ್ನು ಹೆಚ್ಚಿಸ್ಬೋದು. ಈಗ ಇನ್ನೊಂದು ಲೇಯರ್ ತಗೊಳ್ಳೋಣ. ಇನ್ನೊಂದು ಲೇಯರ್ ತಗೊಂಡು ಆ ಲೇಯರಲ್ಲಿ ನಾವು ಲೆಸ್ ಎಕ್ಸ್ಪೋಸ್ ಆಗಿರೋ ಭಾಗಗಳನ್ನು ನಾವು ಗುರುತಿಸ್ಕೊಳ್ಳೋಣ. ಈ ಕರ್ವನ್ನು ಈ ಕಡೆ ತಿರುಗಿಸಿದ್ರೆ ಅದು ಲೆಸ್ ಎಕ್ಸ್ಪೋಸ್ ಆಗಿರೋ ಭಾಗಗಳನ್ನು ತೋರಿಸುತ್ತೆ. ನೋಡಿ, ಬೇಕಾದ್ರೆ ಮಾಸ್ಕ್ ಹಾಕಿ ನೋಡಿ, ಅದಕ್ಕೆ ಯಾವುದು ಕಡಿಮೆ ಎಕ್ಸ್ಪೋಸ್ ಆಗಿದೆಯೋ ಆ ಭಾಗಗಳನ್ನು ತೋರಿಸುತ್ತೆ. ಈ ಕಡಿಮೆ ಎಕ್ಸ್ಪೋಸ್ ಆಗಿರೋದ್ರಲ್ಲಿ ನಾವು ಬೇಕಾದ್ರೆ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಮಗೆ ಬೇಕಾದ ಭಾಗನ ಹೆಚ್ಚು ಕಡಿಮೆ ಮಾಡಿಕೊಂಡು ಅದನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಮಾಸ್ಕ್ ತೆಗಿತೀನಿ ನಾನು. ಮಾಸ್ಕ್ ತೆಗೆದುಬಿಟ್ಟು ಈಗ ಈ ಕೆಳಗಡೆ ಎಕ್ಸ್ಪೋಜರ್ ಕಡಿಮೆ ಇದೆ, ಅದು ಸ್ವಲ್ಪ ಜಾಸ್ತಿ ಮಾಡೋಣ. ಸ್ವಲ್ಪ ಜಾಸ್ತಿ ಅಂದರೆ ಡೀಟೇಲ್ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ. ಈಗ ಫಿಗರು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಕಂಪೇರ್ ಮಾಡಿ ನೋಡೋದಾದ್ರೆ ನೋಡಿ, ಎರಡಿಗೂ ಕಂಪೇರ್ ಮಾಡೋದಾದರೆ ಇದರಲ್ಲಿ ತುಂಬ ಡೀಟೇಲ್ಸ್ ನಮಗೆ ಕಾಣುತ್ತೆ. ಫೋಟೋ ಸ್ವಲ್ಪ ಇಂಪ್ರೂವ್ ಆದಂಗೆ ಕಾಣುತ್ತೆ. ಯಾವ್ದು ಲೆಸ್ ಎಕ್ಸ್ಪೋಸ್ ಆಗಿದೆ ಅದೆಲ್ಲ ನಾರ್ಮಲ್ ಆಗಿ ಇರೋ ಥರ ಕಾಣುತ್ತೆ. ಫೋಟೋ ಇದು ಕಂಪೇರ್ ಮಾಡಿದ್ರೆ ಇದು ತುಂಬ ಬ್ರೈಟಾಗಿ ಕಾಣುತ್ತೆ, ಇದು ಸ್ವಲ್ಪ ಇಂಪ್ರೂವ್ ಆದಂಗೆ ಕಾಣುತ್ತೆ. ಇದನ್ನು